ಎಲ್ರಿಗೂ ನಮಸ್ಕಾರ. ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಅವರ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು. ಯಾಕೆ ಅಂತಂದರೆ ಕಾಟೇರ ಸಿನಿಮಾ ಸಕ್ಸಸ್ ಆದಮೇಲೆ, ಅಂದರೆ ಕಾಟೇರ ಸಿನಿಮಾ ಯಾವ ಮಟ್ಟಿಗೆ ಸಕ್ಸಸ್ ಆಗಿತ್ತು ನೀವು ನೋಡಿದ್ದೀರಾ, ಅದಕ್ಕೆ ಬಂದಂಥ ರಿವ್ಯೂಸ್ ಹೆಂಗಿತ್ತು, ಅದಕ್ಕೆ ಅಂದರೆ ಅದರಿಂದ ಒಂದಷ್ಟು ರಿಸರ್ಚ್ ಇರುತ್ತೆ. ಅದೇ ಥರದ್ದು ಒಂದು ವಿಷಯ ಇದು. ಕಾಟೇರದಲ್ಲಿ ಒಂದು ವಿಷಯ ಇತ್ತು, ಅಂದರೆ ರೈತರಿಗೆ ಸಂಬಂಧಪಟ್ಟಂಥ ವಿಚಾರ. ಇಲ್ಲೂ ಅದೇ ರೈತರಿಗೆ ಸಂಬಂಧಪಟ್ಟ ವಿಚಾರನೇ, ಬಟ್ ಸ್ವಲ್ಪ ಸ್ಟೋರಿಲಿ ಚೇಂಜಸ್ ಇರುತ್ತೆ, ಪ್ಲಾಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜಡೇಶ್ ಅವರು ಒಂದು ನಮ್ಮ ಇಂಡಸ್ಟ್ರೀಲಿ ಇರೋವಂಥ ಕೆಲವೊಂದು ಡೈರೆಕ್ಟರ್ಗಳಲ್ಲಿ ಒಂದು ಸ್ಪೆಷಲ್ ಕ್ಯಾಟಗರಿಗೆ ಬರ್ತಾರೆ ಇವರು. ಜಡೇಶ್ ಅವರು ಬರೆಯುವಂಥ ಒಂದೊಂದು ರೈಟಿಂಗು, ಒಂದೊಂದು ಪದನೂ ಅದ್ಭುತ ಅಂತ ಹೇಳ್ಬೋದು. ಡೈಲಾಗು, ಒಂದೇ ಒಂದು ಡೈಲಾಗ್ ನಾನು ಅದು ಬಂದಾಗ ಸ್ವಲ್ಪ ನನಗೊಂದು ಸ್ವಲ್ಪ ಹಿಂಗೆ ಹೇಳ್ಬಿಟ್ರಲ್ಲ ಒಂಥರ ಎದೆ ಒದ್ದಂಗೆ ಆಗೋಯ್ತು ನನಗೆ. ಯಾವ ಹೆಣ್ಣು ಹುಟ್ತಾ ಮುಂಡೇನೂ ಅಲ್ಲ ಮುತ್ತೈದೇನೂ ಅಲ್ಲ. ಅಂದರೆ ಇಂಥ ಕೆಲವೊಂದು ಡೈಲಾಗ್ನ ಡೆಪ್ತನ್ನ ತಿಳ್ಕೊಬೇಕು ನೀವು ಅಂತಂದರೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಲ್ಯಾಂಡ್ ಲಾರ್ಡ್ ಸಿನಿಮಾನ ನೋಡಬೇಕು. ನಾನು ಎಕ್ಸೈಟ್ ಆಗಿದ್ದು ಈ ಸಿನಿಮಾ ನೋಡೋದಕ್ಕೆ ಫಸ್ಟು ಒಂದು ರೀಸನ್ನು, ಮಲ್ಟಿ ಸ್ಟಾರರ್ ಸಿನಿಮಾ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ ಬಿ ಶೆಟ್ಟಿ ಏನು ಕಡಿಮೆ ಸಣ್ಣ ಪುಟ್ಟ ಆ್ಯಕ್ಟ್ರ್ ಅಲ್ಲ, ಅಥವಾ ಯಾವುದೋ ಇವರೊಬ್ಬರು ಆ್ಯಕ್ಟ್ರಪ್ಪ ಅಷ್ಟೇ ಅಂತ ಅನ್ನಿಸ್ಕೊಡುವಂಥ ಕ್ಯಾಟಗರಿ ಸೇರಿದವರು ಅಲ್ಲ. ಒಂದು ಸ್ಪೆಷಲ್ ಲಿಸ್ಟಿಗೆ ಬರ್ತಾರೆ ರಾಜ್ ಬಿ ಶೆಟ್ರು ಅಂತಂದರೆ. ಅಫ್ಕೋರ್ಸ್ ದುನಿಯಾ ವಿಜಯ್ ಕೂಡ ಅಷ್ಟೇ. ಈಗ ನೀವೆಲ್ಲ ನೋಡ್ದಂಗೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಅವರು ಒಂದು ಡೈರೆಕ್ಟರ್ ಆಗಬೇಕು ಅಥವಾ ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಡೆಡಿಕೇಶನ್ ಏನಿದೆ, ಅದು ಅಷ್ಟೂ ಒಂದು ಕ್ಯಾರೆಕ್ಟ್ರಿಗೆ ಹಾಕಿ ಆ ಕ್ಯಾರೆಕ್ಟ್ರಿಗೆ ಒಂದಷ್ಟು ಡೈಲಾಗು ಮತ್ತು ಆ ಕ್ಯಾರೆಕ್ಟ್ರಿಗೆ ಒಂದು ಕೆಲಸ ಅಂತ ಕೊಟ್ಟಾಗ ಸಿನಿಮಾದಲ್ಲಿ ಆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿ ತೋರಿಸಿದ್ದಾರೆ ದುನಿಯಾ ವಿಜಯ್ ಅವರು ಅಂತ ಹೇಳ್ಬೋದು. ಆ್ಯಂಡ್ ರಚಿತಾ ರಾಮ್ ಅವರು, ಆಮೇಲೆ ಅವ್ರ ಹೆಸರು ನನಗೆ ಮರ್ತೋಯ್ತು, ಡೇರ್ ಡೆವಿಲ್ ಮುಸ್ತಫಾದಲ್ಲಿ ಲೀಡಾಗಿ ಮಾಡಿದ್ರಲ್ಲ ಅವ್ರದ್ದಂತೂ ಹೈಲೈಟ್. ಅವ್ರ ಕ್ಯಾರೆಕ್ಟ್ರ್ ಬಂದ್ಬಿಟ್ಟು ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವ್ರನ್ನ ನಮ್ಮ ಸಿನಿಮಾಗೆ ಸೇರಿಸ್ಕೊತಾ ಇದ್ದೀವಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಅಂತ ಆ ಮುಹೂರ್ತ ಮಾಡಿದಾಗ ನಾನು ಏನೋ ಸ್ಪೆಷಲ್ ಇರಬೇಕು ಇದರಲ್ಲಿ ಅಂತ. ಅಂದರೆ ಕೆಲವೊಂದು ಕ್ಯಾರೆಕ್ಟರ್ನ ತೊಗೋಬೇಕಾದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ, ಇವ್ರು ಈ ಥರ ಕೆಲಸ ಮಾಡಿದ್ದಾರೆ ಹಿಂದಿನ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಏನೋ ತುಂಬ ಒಳ್ಳೆ ಕೆಲಸ ಕೊಡ್ತಾ ಇದ್ದಾರೆ ಅವ್ರಿಗೆ ಅಂತ ನಮ್ಗೆ ಅನಿಸುತ್ತೆ. ಅದಕ್ಕೆ ತಕ್ಕನಂಗೆ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಆ್ಯಂಡ್ ವಿಜಯ್ ಸರ್ ಮಗಳು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಆ್ಯಕ್ಚುಲಿ ಈ ಸಿನಿಮಾಗೆ ಒಂಥರ ಪಿಲ್ಲರ್ ಇದ್ದಂಗೆ. ಅದೇನು ಅಂತ ಹೇಳಿದ್ರೆ ನಿಮಗೆ ಬಹುಶಃ ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಕಡಿಮೆ ಆಗಿಬಿಡ್ಬೋದು. ಥಿಯೇಟ್ರಲ್ಲೇ ಹೋಗಿ ನೋಡಿ. ಆ್ಯಂಡ್ ಮಿತ್ರ ಅವ್ರು ಮಾಡಿರೋ ಕ್ಯಾರೆಕ್ಟ್ರು ಅಷ್ಟೇ. ಇನ್ನು ಯಾವ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದ್ರು ನಿಮಗೆ ಎಲ್ಲೋ ಒಂದು ಕಡೆ ಹಿಂಟ್ ಸಿಕ್ಬಿಡುತ್ತೆ. ಪ್ರತಿಯೊಬ್ಬರೂ ಕೂಡ ಅವರು ಕೊಟ್ಟಿರೋ ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಊರಲ್ಲಿ ಒಂದು ಹಳ್ಳಿಯಲ್ಲಿ ಜಮೀನ್ದಾರಿಕೆ ಪದ್ಧತಿ ಮತ್ತು ಈ ಪೊಲೀಸ್ ಸ್ಟೇಷನ್ನಲ್ಲಿ ಜಮೀನ್ದಾರರೇ ಕಾರಣ ಆಗಿರ್ತಾರೆ. ಕಂಪ್ಲೇಂಟ್ ತೊಗೊಳಂಗಿಲ್ಲ, FIR ಆಗಂಗಿಲ್ಲ, ಎಲ್ಲ ಜಮೀನ್ದಾರ್ ಹೇಳ್ದಂಗೆ ಕೇಳಬೇಕು. ಆಮೇಲೆ ಈ ಜೀತದಾಳಿನ ಪದ್ಧತಿ, ಕೂಲಿ ಕಾರ್ಮಿಕರು, ಈ ಕೂಲಿ ಮಾಡೋರ ಮಕ್ಕಳು ಓದಬಾರ್ದು, ಕೂಲಿ ಮಾಡೋರ ಮಕ್ಕಳು ಓದ್ಬಿಟ್ರೆ ಏನೋ ಸಮಥಿಂಗ್, ಇದು ಕೆಲವೊಂದು ವಿಚಾರ ಬಂದ್ಬಿಟ್ಟು ತುಂಬಾ ಹೈಲೈಟೇ ಮಾಡಿ ಜನಕ್ಕೆ. ಈಗ ನೋಡಿ, ಎಲ್ಲೋ ಒಬ್ಬ ಕೂತ್ಕೊಂಡು ಒಂದು ನ್ಯೂಸಲ್ಲೋ ಯಾರೋ ಒಬ್ಬ ಮಂತ್ರಿನೋ ಮಿನಿಸ್ಟರೋ ನಿಂತ್ಕೊಂಡು ಮೈಕ್ ಮುಂದೆ ನಿಂತ್ಕೊಂಡು ಭಾಷಣ ಮಾಡಿ ಬುದ್ಧಿ ಹೇಳೋದು ಅದೆಲ್ಲ ಬಿಡಿ. ಈ ಸಿನಿಮಾನೂ ಒಂದು ಮಾಧ್ಯಮನೇ ನಿಮಗೆ, ದೃಶ್ಯ ಮಾಧ್ಯಮ. ಸಿನಿಮಾ ಮಾಧ್ಯಮದ ಮುಖಾಂತರ ಆಡಿಯನ್ಸ್ಗೆ ಥಿಯೇಟ್ರಿಗೆ ಕರೆದು ನೋಡ್ರಪ್ಪ ಹಿಂಗಿದೆ, ಹಿಂಗೆ ಮಾಡ್ಬೋದು, ಈ ಥರ ಹೋಗ್ಬೋದು, ಸಮಾಜದಲ್ಲಿ ನಾವೆಲ್ಲ ಸುಧಾರಿಸ್ಬೇಕು. ಆ್ಯಂಡ್ ಆಲ್ಸೋ ದುನಿಯಾ ವಿಜಯ್ ಅವ್ರ ಬಾಯಲ್ಲಿ ಒಂದು ಡೈಲಾಗ್ ಬರುತ್ತೆ ಲಾಸ್ಟ್, ಇನ್ನೇನು ಕ್ಲೈಮ್ಯಾಕ್ಸ್, ಸಿನಿಮಾ ಇನ್ನೇನು ಮುಗಿಯೋ ಅಂಥದ್ದು ಇರುತ್ತೆ ಇಲ್ಲಿ ಆಗಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ ಅಂತ ಬರುತ್ತೆ. ವಿದ್ಯೆಗೆ ಇರುವಂಥ ಇಂಪಾರ್ಟೆನ್ಸು, ಎಜುಕೇಷನ್ ಮತ್ತು ಪೊಲೀಸ್ ಮತ್ತು ತಿಳುವಳಿಕೆ, ಮನುಷ್ಯನ ಕೈಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಬುದ್ಧಿವಂತಿಕೆಗೂ ಇರಬೇಕು. ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಜಡೇಶ್ ಅವ್ರಿಗೆ ನಾನು ನಿಜವಾಗ್ಲೂ ಇಲ್ಲಿಂದನೇ ಕೈ ಮುಗಿದ್ಬಿಡ್ತೀನಿ. ಡೈಲಾಗ್ ರೈಟ್ರಿಗೆ ಇಲ್ಲಿ ಅವ್ರ ಪಾದಕ್ಕೆ ಇಲ್ಲಿಂದನೇ ಶರಣು ನಾನು ಆ ಒಂದು ಡೈಲಾಗಿಗೆ. ಯಾವ ಹೆಣ್ಣು ಹುಟ್ಟುತ್ತಾನೆ ಮುಂಡೇನೂ ಅಲ್ಲ ಮುತ್ತೈದೇನೂ ಅಲ್ಲ ಅನ್ನುವಂಥದ್ದು. ಸೊ ಈ ಥರದ ಕೆಲವೊಂದು ವಿಚಾರದಲ್ಲಿ ಸಿನಿಮಾ ಗೆದ್ದಿದೆ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ರಚಿತಾ ರಾಮ್ ಅವರು ಕೂಡ ಮತ್ತು ವಿಜಯ್ ಸರ್ ಕೂಡ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ವಿಜಯ್ ಸರ್ದು 2 ಶೇಡ್ ಇದೆ, ಒಂದು ಯಂಗಾಗಿರೋ ಶೇಡು, ಇನ್ನೊಂದು ಏಜ್ ಆಗಿರೋ ಶೇಡು. ಎರಡೂ ಶೇಡಲ್ಲೂ ಪರ್ಫಾರ್ಮೆನ್ಸ್ ಮಾತ್ರ ಒಂದೇ. ಸೊ ಅದೊಂದು ಹೈಲೈಟ್ ಇದರಲ್ಲಿ.
ಆ್ಯಂಡ್ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅಂತೂ ಅಜನೀಶ್ ಲೋಕನಾಥ್ ಅವರು ಹೇಳಂಗೆ ಇಲ್ಲ. ಎಲ್ಲಿ ಹೆಂಗೆ ಕೊಡಬೇಕು ಸರಿಯಾಗಿ ಕೊಡ್ತಾರೆ. ಬಂದು ಕಿವಿ ಮೇಲೆ ಹೊಡೆದಂಗೆ ಇರುತ್ತೆ ಬಿ ಜಿ ಎಮ್ಮು. ಸೊ ಆ ರೇಂಜಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಹೆಂಗಂತಂದರೆ ಈಗ ಡೈರೆಕ್ಷನ್ನು, ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು, ಸ್ಕ್ರಿಪ್ಟು, ಡೈಲಾಗ್ಸು ಪ್ರತಿಯೊಂದರಲ್ಲೂ ಸಿನಿಮಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ನೀವು ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ನೀವು ಸಿನಿಮಾ ನೋಡಿಲ್ಲ ಅಂತಂದರೆ ನಿಮ್ಮ ಮನೆಗೆ ಹತ್ತಿರ ಇರೋ ಥಿಯೇಟ್ರಲ್ಲಿ ಹೋಗಿ ನೋಡಿ. ಕರ್ನಾಟಕದಾದ್ಯಂತ ಇವತ್ತೇ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಲ್ಯಾಂಡ್ ಲಾರ್ಡ್. ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಮರ್ತುಬಿಟ್ಟೆ. ಯಾವ ಕ್ಯಾರೆಕ್ಟರ್ ಬಗ್ಗೆ ಹೇಳಿದೆ, ಯಾವ ಕ್ಯಾರೆಕ್ಟರ್ ಬಗ್ಗೆ ಬಿಟ್ಟೆ, ಅದು ಒಂಥರ ಮರ್ತೇ ಹೋಗ್ಬಿಡುತ್ತೆ. ರಾಜ್ಬಿ ಶೆಟ್ಟಿಯವರು ಅಂದರೆ ಅವ್ರಿಗೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ತಿನ್ನಾಕ್ಬಿಡ್ತಾರೆ. ನೀವು ಏನು ಕೊಟ್ಟರು, ನೀವು ಎಂಥದ್ದೇ ಕ್ಯಾರೆಕ್ಟರ್ ಕೊಟ್ಟರು, ನೀವು ಏನೇ ಡೈಲಾಗ್ ಕೊಟ್ಟರು ಬಿಡಲ್ಲ ಅವರು. ಅದರಲ್ಲೂ ವಿಗ್ಗೆಲ್ಲ ಹಾಕ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ವಿಗ್ ಥರ ಕಾಣಲ್ಲ, ಅದು ತುಂಬ ರಿಯಲಿಸ್ಟಿಕ್ ಕಾಣಿಸ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರು ಅವ್ರಿಗೆ ಮಾತ್ರ ಅಂತ ಹೇಳಿ ಮಾಡಿಸ್ದಂಗಿದೆ. ಅಷ್ಟು ನನಗೆ ಇಂಪ್ರೆಸ್ ಆಗೋಯ್ತು ಅವ್ರ ಕ್ಯಾರೆಕ್ಟ್ರು. ಸಿನಿಮಾ ನೋಡಿದ್ರು ಗೊತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಾನು ಇನ್ನೊಂದು ವಿಷಯ ಹೇಳೋದೇ ಮರ್ತುಬಿಟ್ಟೆ. ಆ್ಯಕ್ಚುಲಿ ಏನಂತಂದರೆ, ಈ ಬಾರ್ಡರಲ್ಲಿ ಯೂಸ್ ಮಾಡ್ತಾರಲ್ಲ ಕನ್ನಡನ, ಈಗ ಫಾರ್ ಅನ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಆಮೇಲೆ ಈ ಕೋಲಾರದ ಕಡೆ ಒಂದು ಭಾಷೆ ಯೂಸ್ ಮಾಡ್ತಾರೆ, ನಿಮ್ಕ, ನಮ್ಕ ಅಂತ. ಈ ಭಾಷೆಯ ಬಳಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈಗೆಲ್ಲೋ ಒಂದು ಕಡೆ ಕೆಲವೊಂದು ಭಾಗದ ಕನ್ನಡನ ನಾವು ಮರ್ತುಬಿಟ್ಟಿರ್ತೀವಿ. ಈಗ ಉತ್ತರ ಕರ್ನಾಟಕ ಅಂದರೆ, ದಕ್ಷಿಣ ಕರ್ನಾಟಕ ಅಂದರೆ, ಉತ್ತರ ಕನ್ನಡ ಅಂತಂದರೆ, ಈಗ ಮಂಗಳೂರು ಕಡೆ ಹೋದರೆ ಒಂಥರ ಮಾತಾಡ್ತಾರೆ, ಆಮೇಲೆ ಕನಕಪುರ ಹೋದರೆ ಒಂಥರ ಮಾತುಗಳಿರುತ್ತೆ, ಮಂಡ್ಯ, ಮದ್ದೂರು, ಹಿಂಗೆ ಈ ಊರು ಚೇಂಜ್ ಆಗ್ತಾ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಅಂಥ ಭಾಷೆನ ಅಂದರೆ ಈಗ ನಾವು ಬಾರ್ಡ್ರಲ್ಲಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಮಧ್ಯದಲ್ಲಿ ಬರುವಂಥ ಒಂದು ಭಾಷೆ ಏನಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಯೂಸ್ ಮಾಡಿದ್ದಾರೆ. ಎಲ್ಲೂ ಬಾಯಿ ತಪ್ಪಿ ಕೂಡ ಡೈಲಾಗ್ ಮಿಸ್ ಆಗಿ ಬಂದಿಲ್ಲ. ಆ್ಯಂಡ್ ಇಂಟೆನ್ಷನ್ಲಿ ಅವರು ಸೆಂಟ್ರಲ್ಲಿ ಕೆಲವೊಂದು ಕಡೆ ತೆಲುಗು ಬರೋ ಹಾಗೆ ಡೈಲಾಗ್ ಹೊಡೆದಿದ್ದಾರೆ. ಸೊ ಅದು ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಭಾಷೆಯ ಗ್ರಿಪ್ಪು ಮತ್ತು ಭಾಷಾ ಬಳಕೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ತಿಳ್ಕೊಬೋದು. ಕಮೆಂಟ್ ಮಾಡಿ, ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.